ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸುಂಕತಣ್ಣೂರು ದೇವೇಗೌಡ, ಪದಾಧಿಕಾರಿಗಳಾದ ಹೆಗ್ಗಡಹಳ್ಳಿ ರಾಮಕೃಷ್ಣ, ಚಿನಕುರಳಿ ಮೈಕ್ ಮಹಾದೇವು, ಬೀರಸಟ್ಟಹಳ್ಳಿ ಭಾಸ್ಕರ್, ಚಿನಕುರಳಿ ಲೋಕೇಶ್ ಸೇರಿದಂತೆ ಇತರರು ಇದ್ದರು. ಹಿಂಗ್ ನೋಡೋಣ ನೀನು ಎಷ್ಟಿದ್ರೆ ವೇದಿಕೆಗೆ ಘೋಷಣೆ ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಟಿ.ಎ. ನಾರಾಯಣಗೌಡರಿಗೆ, ಟಿ.ಎ. ನಾರಾಯಣಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಪಾಂಡವಪುರ ತಾಲೂಕಿನ ಕನ್ನಡ ರಕ್ಷಣಾ ವೇದಿಕೆಗೆ, ಪಾಂಡವಪುರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಗೆ ಈ ದಿನ ಸಮಸ್ತ ಮಹಾಜನತೆಗೆ ನಾಡಪ್ರಭು ಕೆಂಪೇಗೌಡರವರ 517ನೇ ಜನ್ಮದಿನದ ಶುಭಾಶಯಗಳನ್ನು ತಲುಪಿಸುತ್ತಾ, ಏನಿವತ್ತು ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿ ದಟ್ಟ ಅರಣ್ಯದಿಂದ ಕೂಡಿದಂತ ಬೆಂಗಳೂರನ್ನ ಈ ರೀತಿ ಇಡೀ ಜಗತ್ತೇ ನೋಡುವ ರೀತಿಯಲ್ಲಿ ಮಾಡಿದಂತ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಜಯಂತಿಯನ್ನ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡ ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜೆ. ದೇವೇಗೌಡರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹಿರಿಯರಾಗಿರುವಂತಹ ಹೆಗ್ಗಡಹಳ್ಳಿ ರಾಮಕೃಷ್ಣಣ್ಣನವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇದನ್ನ ಸರಳವಾಗಿ ಬಹಳ ಅಚ್ಚುಕಟ್ಟಾಗಿ ನಾಡು ನುಡಿ ಜಲ ಸಂರಕ್ಷಣೆಗಾಗಿ ಹೋರಾಡಿದಂತ ನಮ್ಮ ಕೆಂಪೇಗೌಡರ ಜಯಂತಿಯನ್ನ ಈ ದಿನ ನಮ್ಮ ಬೆಂಗಳೂರಿನ ಉದ್ಯಮಿಯಾಗಿರುವಂತ ಶಿವಕುಮಾರ್ ಸುಂಕತಣ್ಣವರು ಇವರ ಒಂದು ಜಮೀನಿನಲ್ಲಿ ಆಚರಣೆಯನ್ನು ಮಾಡಿದ್ದೇವೆ. ಎಲ್ಲರಿಗೆ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ಈಗ ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜೆ. ದೇವೇಗೌಡರವರು ಕೆಂಪೇಗೌಡರನ್ನ ಕುರಿತು ಈ ದಿನ ಪಾಂಡವಪುರ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನವನ್ನು ಸರಳವಾಗಿ ನಮ್ಮ ಪಾಂಡವಪುರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಚರಿಸಲಾಗಿದೆ. ನಾಡು ಕಟ್ಟಿ ನಿರ್ಮಾಣ ಮಾಡದಂತ ಮಹಾನ್ ವ್ಯಕ್ತಿತ್ವ, ವ್ಯಕ್ತಿ, ಆದರ್ಶ, ವೀರ ಮದಕರಿ ನಾಯಕ, ನಮ್ಮೆಲ್ಲರ ಹೋರಾಟಗಾರ ಕೆಂಪೇಗೌಡರು. ಇವತ್ತು ಅವರ ಜನ್ಮದಿನವನ್ನ ಸರಳವಾಗಿ ನಮ್ಮೆಲ್ಲರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹುಟ್ಟುಹಬ್ಬ ಜನ್ಮದಿನವನ್ನ ಆಚರಿಸುತ್ತೇವೆ. ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿದ ಜೈ ಹಿಂದ್ ಜೈ ಕರ್ನಾಟಕ ಮಾತುಗಳನ್ನ ಮಾತನಾಡಲಿದ್ದಾರೆ. ಇಂದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪಾಂಡವಪುರ ಘಟಕ ವತಿಯಿಂದ ಈ ನಾಡು ಕಂಡ ಬೆಂಗಳೂರು ನಿರ್ಮಾತೃ ಶ್ರೀ ಕೆಂಪೇಗೌಡರ 517ನೇ ಜನ್ಮ ದಿನೋತ್ಸವ ಆಚರಿಸ್ತಾ ಇದ್ದೀವಿ. ನಮ್ಗೆ ಶ್ರೀ ಕೆಂಪೇಗೌಡರು ಅವರ ಆದರ್ಶ, ಅವರ ವ್ಯಕ್ತಿತ್ವ, ಅವರ ಧೈರ್ಯ ನಮ್ಗೆಲ್ಲ ಸ್ಫೂರ್ತಿಯಾಗಿದೆ. ಇಂದು ಬೆಂಗಳೂರಿನಲ್ಲಿ ಆ ಕೆರೆ ಕಟ್ಟೆಗಳು ಕಟ್ಟಿಸಿರುವ ಕೆರೆ ಕಟ್ಟೆಗಳು ಬೆಂಗಳೂರಿನ ಒಂದು ಭದ್ರ ಬುನಾದಿ ಈ ರೀತಿ ಬೆಳೆಯಕ್ಕೆ ಕಾರಣ ಅವರ ಒಂದು ಅಡಿಪಾಯ ಹಾಕೊಟ್ಟಿರುವ ಒಂದು ಭದ್ರ ಬುನಾದಿನೇ ಕಾರಣ. ಅವರಿಗೆ ನಾವೆಲ್ಲರ ನಮ್ಮ ರಕ್ಷಣಾ ವೇದಿಕೆಗಳಿಂದ ಧನ್ಯವಾದ ಅರ್ಪಿಸ್ತಾ ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ.